ನವಿರು ಭಾವನೆಗಳ ಮೂಲಕ ಕನ್ನಡ ಚಿತ್ರರಸಿಕರನ್ನು ಸೂಜಿಗಲ್ಲಿನಂತೆ ಸೆಳೆಯುವ ಅನನ್ಯ ಕಲಾವಿದೆ ಭವ್ಯ. ತಮ್ಮ ಸಹಜ ಸುಂದರ ಅಭಿನಯದಿಂದ ಪಾತ್ರಗಳಿಗೆ ಜೀವ ತುಂಬುವ ಭವ್ಯ ಕನ್ನಡಿಗರ ಮನೆ ಮಾತಾದವರು. ಪ್ರೇಯಸಿ, ಹೆಂಡತಿ, ಗೆಳತಿ, ತಾಯಿ, ಪಾತ್ರ ಯಾವುದೇ ಇರಲಿ ಅದಕ್ಕೊಂದು ತಾತ್ವಿಕ ನೆಲೆಗಟ್ಟು ನೀಡುವ ಭವ್ಯ ಕನ್ನಡ ಚಿತ್ರರಂಗ ಕಂಡ ಅಪರೂಪದ ಕಲಾವಿದೆ. ನಾನು ಹುಟ್ಟಿ ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ. ನಮ್ಮದು ಸಾಧಾರಣ ಕುಟುಂಬ, ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ನನ್ನ ತಂದೆ ಹೆಸರು ಪಾರ್ಥಸಾರಥಿ, ನನ್ನ ತಾಯಿ ಹೆಸರು ಜಯಮ್ಮ. ನಾವು ನಮ್ಮ ತಂದೆ ತಾಯಿಗೆ 5 ಜನ ಮಕ್ಕಳು, 2 ಅಕ್ಕಂದಿರು, 2 ತಮ್ಮ. ನಮ್ಮ ತಾಯಿ ತುಂಬ ಆರ್ಥೋಡಾಕ್ಸು. ನಮ್ಮ ಹೆಣ್ಮಕ್ಳನ್ನ ಮಾತ್ರ ಹೊರಗಡೆ ಎಲ್ಲೂ ಕಳಿಸ್ತಾ ಇರಲಿಲ್ಲ. ಒಂದು ಪಿಕ್ಚರ್ಗೂ ಸಹ ನಮ್ಮನ್ನು ಕಳಿಸ್ತಾ ಇರಲಿಲ್ಲ, ಅಷ್ಟು ಸ್ಟ್ರಿಕ್ಟಾಗಿ ನಮ್ಮನ್ನು ಬೆಳೆಸಿದರು. ನಂತರ ನಾನು ಈ ಪಿಕ್ಚರ್ ಫೀಲ್ಡ್ಗೆ ಬಂದು ಇಷ್ಟು ದೊಡ್ಡ ತಾರೆ ಆಗಿದ್ದೀನಿ ಅಂದರೆ ನನಗೆ ಆಶ್ಚರ್ಯ ಆಗುತ್ತೆ. ನಾನು 9ನೇ ತರಗತಿಯಲ್ಲಿ ಓದ್ತಿರ್ಬೇಕಾದ್ರೆ ನನಗೆ ಇಂಡಸ್ಟ್ರಿಯಿಂದ ಆಫರ್ ಬಂತು. ಡಾಕ್ಟರ್ ದೇವೋಭವ ಅಂತ ಆ ಚಿತ್ರದ ಮೂಲಕ ನಾನು ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದೆ. ಅದ ನಂತರ ಅದು ಪಿಕ್ಚರು ರಿಲೀಸ್ ಆಗಲಿಲ್ಲ. ನಂತರ ಸಿದ್ಧಲಿಂಗಯ್ಯ ಅವರಿಂದ ಆಫರ್ ಬಂತು ನನಗೆ ಪ್ರೇಮ ಪರ್ವ. ಇಲ್ಲಿ ಹೆಸರಾಂತ ನಿರ್ದೇಶಕರವರು 1 ವರ್ಷದ ನಂತರ ಚಿತ್ರರಂಗಕ್ಕೆ ಮತ್ತೆ ಕಾಲಿಟ್ಟೆ ನಾನು. ಆ ಚಿತ್ರ ಎಷ್ಟು ಸೂಪರ್ಬಾಗಿ ಹೋಯಿತು ಅಂದರೆ ತುಂಬ ಸಿಲ್ವರ್ ಜೂಬ್ಲಿ ಆಗಿ ಹೋಯಿತು. ನಾನು ಮುರಳಿ ಆ್ಯಕ್ಟ್ ಮಾಡಿದಂಥ ಚಿತ್ರ ಅದು ಪ್ರೇಮ ಪರ್ವ. ನನ್ನ ಮೊದಲ ಚಿತ್ರದಲ್ಲೇ ನನಗೆ ಒಂದು ಒಳ್ಳೆಯ ನಿರ್ದೇಶಕರು ನನಗೆ ಸಿಕ್ಕಿದ್ರು. ಹೇಗೆ ಅಂದರೆ ನನಗೆ ಅದು ಒಂದು ಒಳ್ಳೆ ಸ್ಕೂಲ್ ಇದ್ದಾಗಿತ್ತು. ನನಗೆ ಅಲ್ಲಿ ಬಂದವರೆಲ್ಲರೂ ಅಷ್ಟೇ ಆರ್ಟಿಸ್ಟ್ಗಳು. ದೊಡ್ಡಣ್ಣ ಇದ್ದರು, ಚರಣ್ ರಾಜ್ ಇದ್ದರು, ಮುರಳಿ ಇದ್ದರು, ಭಾಳಷ್ಟು ಹಿರಿಯ ಕಲಾವಿದರೆಲ್ಲ ಇದ್ದರು. ಎಲ್ಲರೂ ನಾವೊಂದು ಸ್ಟೂಡೆಂಟ್ ಥರನೇ ಅಲ್ಲಿ ನಾವು ಅದೊಂದು ಸ್ಕೂಲ್ ಥರ ಇತ್ತು ನಮಗೆ ಎಕ್ಸ್ಪೀರಿಯೆನ್ಸ್, ಆ ವಾತಾವರಣ, ಅಟ್ಮಾಸ್ಫಿಯರ್ ಎಲ್ಲ. ನಿಜವಾಗ್ಲೂ ನಾವು ಅಲ್ಲಿ ಬಂದು ಕಲಿತಂಥ ಒಂದು ವಿದ್ಯೆಯೇ ನಮಗೆ ಮುಂದಕ್ಕೆ ಎಲ್ಲ ಚಿತ್ರಗಳಲ್ಲಿ ನನಗೆ ಸಹಾಯವಾಯಿತು. ಪ್ರೇಮ ಪರ್ವದ ನಂತರ ನಾನು ಸ್ವರ್ಗದಲ್ಲಿ ಮದುವೆ ಮಾಡಿದೆ. ಅದಾದ ನಂತರ ಪ್ರೇಮ ಜ್ಯೋತಿ ಮಾಡಿದೆ. ಪ್ರೇಮ ಪರ್ವದಲ್ಲಿ ವಿಲೇಜ್ ಟೈಪ್ ಕ್ಯಾರೆಕ್ಟರ್ ಇತ್ತು. ಪ್ರೇಮ ಜ್ಯೋತಿಯಲ್ಲಿ ಬಂದು ಸ್ವಲ್ಪ ಮಾಡ್ರನ್ ಟೈಪ್ ಗರ್ಲ್ ಆ ಥರ ಒಂದು ಪ್ಯಾಂಟು, ಶರ್ಟು, ಶಾರ್ಟ್ಸ್ ಹಾಕೋ ಥರ ಒಂದು ಕ್ಯಾರೆಕ್ಟರ್ ನಂದು. ಒಂದು ಒಳ್ಳೆ ಗ್ಲಾಮರಸ್. ನಾನೆಲ್ಲರೂ ವಿಲೇಜ್ ಟೈಪ್ ಕ್ಯಾರೆಕ್ಟ್ರಿಗೆ ಸೂಟ್ ಆಗ್ತಾಳೆ ಅಂದ್ಕೊಂಡ್ಬಿಟ್ಟಿದ್ರು. ಪ್ರೇಮ ಜ್ಯೋತಿ ಚಿತ್ರವನ್ನು ಜೋಸೆಮನ್ ಸರ್ ನಿರ್ದೇಶನ ಮಾಡಿದ್ರು. ಸೊ ಅಲ್ಲಿ ಗ್ಲಾಮರಸ್ ಪಾತ್ರ ಮಾಡ್ತೀನಿ ಅಂತ ನನಗೊಂದು ಚಾನ್ಸ್, ಒಂದು ಅವಕಾಶ ಸಿಕ್ತು ಆ ಚಿತ್ರದಲ್ಲಿ ನನಗೆ. ಅದರ ನಂತರ ನಾನು ಪ್ರಳಯಾಂತಕ ಮಾಡಿದೆ ರವಿಚಂದ್ರನ್ ಅವ್ರ ಜೊತೆಯಲ್ಲಿ, ವೀರಸ್ವಾಮಿ ಅವರ ಬ್ಯಾನರಲ್ಲಿ. ಅದರಲ್ಲಂತೂ ಇದ್ದಿದ್ದು ಗ್ಲಾಮರಸ್ ಪಾತ್ರ. ಅದರಲ್ಲಿ ನನಗೆ ಮುಂಚೆ ಗೊತ್ತಿರಲಿಲ್ಲ, ಒಂದು ಸ್ವಿಮ್ಮಿಂಗ್ ಸೂಟ್ ಹಾಕಬೇಕು ಅನ್ನೋ ಒಂದು ಇದಿರಲಿಲ್ಲ, ಕಾನ್ಸೆಪ್ಟ್ ಇರಲಿಲ್ಲ. ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿದ ನಂತರ ನನಗೆ ಗೊತ್ತಾಯಿತು. ಬಟ್ ನನಗೆ ಇಷ್ಟ ಇರಲಿಲ್ಲ, ಆದ್ರೂ ಕಾರಣಾಂತರಗಳಿಂದ ಹಾಕಬೇಕಾಯಿತು. ಆ ಪಿಕ್ಚರು ಸಕ್ಸಸ್ ಆಯಿತು. ಮೋಸ್ಟ್ ಗ್ಲಾಮರಸ್ ಕ್ಯಾರೆಕ್ಟರ್ ಅದು ಆ ಚಿತ್ರದಲ್ಲಿ ನಾನು ಮಾಡಿದ್ದು. ಏನ್ರಿ ಅದು? ಅದಿರ್ಲಿ, ಯಾರನ್ನ ಕೇಳಿ ಫೋಟೋ ತೆಗೆದಿದ್ದೀರಾ? ಯಾರನ್ನ ಕೇಳಬೇಕು? ನಾನು ಸೌಂದರ್ಯೋಪಾಸಕ. ಸುಂದರವಾಗಿರೋ ವಸ್ತುಗಳನ್ನ ಈ ಕ್ಯಾಮ್ರಾ ಕಣ್ಣಲ್ಲಿ ಸೆರೆ ಹಿಡಿಯೋದು ನನ್ನ ಅಭ್ಯಾಸ. ಇಟ್ಸ್ ಮೈ ಹಾಬಿ. ಅದಕ್ಕೆ ನಿಮ್ಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು? ಪಬ್ಲಿಕ್ ಪ್ರಾಪರ್ಟಿ ಫೋಟೋ ತೆಗೆಯಕ್ಕೆ ಯಾರ ಪರ್ಮಿಷನ್ ಯಾಕೆ ಬೇಕು? ಏನಂದ್ರಿ? ನಾನು ಪಬ್ಲಿಕ್ ಪ್ರಾಪರ್ಟಿನಾ? ನನಗೇನ್ ಗೊತ್ತು? ನಾನ್ ಹೇಳ್ತಿರೋದು ಈ ಶಿಲಾಮೂರ್ತಿ ವಿಷಯ. ನನ್ನ ಫೋಟೋ ತೆಗ್ದು ಈ ಬೊಂಬೆ ಫೋಟೋ ತೆಗ್ದೆ ಅಂತ ಸುಳ್ಳು ಹೇಳ್ತಿದ್ಯಾ? ಎಲ್ಲಾದ್ರೂ ಉಂಟಾ? ನಾನು ಅಂದವಾಗಿರೋದನ್ನ ಮಾತ್ರ ಫೋಟೋ ತೆಗೆಯೋದು. ಅದಾದ ನಂತರ ನೀ ಬರೆದ ಕಾದಂಬರಿ ಚಿತ್ರ. ದ್ವಾರಕೀಶ್ ಅವರು ನನಗೆ ಫೋನ್ ಮಾಡಿ ಕೇಳಿದ್ರು, ಈ ಥರ ವಿಷ್ಣು ಅವ್ರ ಜೊತೇಲಿ ನೀನೊಂದು ಪಿಕ್ಚರ್ ಮಾಡಬೇಕಮ್ಮ, ಪ್ಯಾರ್ ಜುಗ್ತಾ ನಹಿ ಅಂದ್ಬಿಟ್ಟು ಹಿಂದಿಯಲ್ಲಿ ಅದು, ಇದು ಕನ್ನಡದಲ್ಲಿ ನಾವು ನೀ ಬರೆದ ಕಾದಂಬರಿ ಅಂತ ಮಾಡ್ತಾಯಿದ್ದೀವಿ, ಹೋಗಿ ನೀನು ಪಿಕ್ಚರ್ ನೋಡ್ಕೊಂಡು ಬಾ, ನಿಂಗೆ ಇಷ್ಟ ಆಯಿತು ರೋಲು ಅಂತ ಹೇಳಿದ್ರೆ ಮಾಡು ಅಂತ ಹೇಳಿದ್ರು. ನಮ್ಮ ಪಿಕ್ಚರಲ್ಲಿ ನೋಡಿದ ತಕ್ಷಣ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಆ ಪಾತ್ರನ ಬಂದಿದೆ ಇಮಿಡಿಯೇಟಾಗಿ ದ್ವಾರಕೀಶ್ ಸರ್ಗೆ ನಾವು ಫೋನ್ ಮಾಡಿ ಹೇಳಿ ನನಗೆ ತುಂಬ ಇಷ್ಟ ಆಯಿತು ಸರ್ ಆ ಪಾತ್ರ ಅಂತ ಹೇಳಿ ಅವ್ರಿಗೆ ನಾನು ಹೇಳಿದೆ. ದೆನ್ ಆ ಕ್ಯಾರೆಕ್ಟರ್ ನನಗೆ ಫಿಕ್ಸ್ ಮಾಡಿದ್ರು ಆ ಪಾತ್ರಕ್ಕೆ. ನನಗೆ ತುಂಬ ಒಳ್ಳೆ ಕ್ಯಾರೆಕ್ಟರ್ ಅದು. ಆ ಒಂದು ರೋಲಲ್ಲಿ ಎಲ್ಲ ಒಂದು ಟೈಪನ್ನ ಒಂದು ಪ್ರತಿಭೆ ಇತ್ತು. ಒಂದು ಸೆಂಟಿಮೆಂಟ್ ಕ್ಯಾರೆಕ್ಟರು, ಗ್ಲಾಮರಸ್ ಕ್ಯಾರೆಕ್ಟರು, ಒಂಥರ ಚೆಲ್ಲಾಗಿರೋವಂಥ ಒಂದು ಇದು ಎಲ್ಲ ಒಂದು ರೀತಿಯಾದಂಥ ಒಂದು ಅವಕಾಶಗಳಿತ್ತು ಆ ಚಿತ್ರದಲ್ಲಿ ನಟಿಸೋದಕ್ಕೆ. ಅವಕಾಶ ತುಂಬ ಬಹಳಷ್ಟು ಇತ್ತು. ಈ ಹೃದಯನ
ನಾನು ಯಾಕೆ ಬರ್ತೆ ಗೊತ್ತಾ? ಈ ಸುಂದರವಾದ ಪ್ರದೇಶದಲ್ಲಿ ನಮ್ಮಿಬ್ಬರ ಪ್ರೇಮ ಸಂಕೇತವಾಗಿರ್ಲಿ ಅಂತ. ಪ್ರೇಮ, ನಾಳೆ ನಮಗೊಂದು ಮಗು ಹುಟ್ಟಿದ್ರೆ ಅವನಿಲ್ಲಿ ಕರ್ಕೊಂಬರೋಣ. ಹೌದು ರೀ, ಅವನಿಲ್ಲಿಗೆ ಬರಬೇಕು, ಈ ಮರನ ಕಾಣಬೇಕು, ಈ ಹೃದಯ ನೋಡಿ ಯಾರ್ದು ಅಂತ ಕೇಳಬೇಕು. ಆವಾಗ ನೀವು ಏನು ಹೇಳ್ತೀರಾ? ಇದು ನಿಮ್ಮಮ್ಮನ ಹೃದಯ ಅಂತೀನಿ, ನನ್ನ ಹೃದಯ ಅಂತೀನಿ, ನನಗೆ ಬೇಕಾದ ಹೃದಯ ಅಂತೀನಿ. ಬಟ್ ಆ ಚಿತ್ರದಲ್ಲಿ ನಾನು ಮಾಡಬಾರ್ದು ಅಂದ್ಬಿಟ್ಟು ಕೆಲವರಿಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಯಿತು, ಇಲ್ಲಿ ಹಾಕ್ಕೋಬಾರ್ದು ಅಂದ್ಬಿಟ್ಟು. ಬಟ್ ದ್ವಾರಕೀಶ್ ಸರ್ ಅಂತೂ ನಾನೇ ಬೇಕು ಆ ಪಾತ್ರಕ್ಕೆ ಅಂತ ಹಠ ಹಿಡಿದು ಆ ಚಿತ್ರಕ್ಕೆ ನನ್ನನ್ನೇ ಹೀರೋಯಿನ್ ಆಗಿ ಫಿಕ್ಸ್ ಮಾಡಿದ್ರು. ಅದು ಹೆಸರಾಂತ ಹೀರೋ ಆದ ವಿಷ್ಣುವರ್ಧನ್ ಅವರ ಜೊತೆಯಲ್ಲಿ ಮಾಡೋವಂಥ ಒಂದು ಅದೃಷ್ಟ ನನಗೆ ಸಿಕ್ತು. ಚೆನ್ನಾಗಿದೆಯಾ? ನೀವು ಚೆನ್ನಾಗಿದ್ದೀರಾ? ಬದುಕಿದ್ದೀನಿ. ನೀನು ಸುಖವಾಗಿದೆಯಾ? ನನ್ನ ಸುಖ ದುಃಖ ಕೇಳಕ್ಕೆ ನೀವ್ಯಾರು? ಏನೋ ಮನುಷ್ಯನ ಸ್ವಭಾವ ಕೇಳಿದೆ ಅಷ್ಟೇ. ಎಲ್ಲ ಸಂಬಂಧನೂ ಕೈಯಾರ ಕಡ್ದು ಮನುಷ್ಯ ಸ್ವಭಾವ ಅಂತ ನೆಪ ಹೇಳ್ತೀರಾ? ಸಂಬಂಧನ ನಾನ್ ಕಡದ್ನ? ನಿಮ್ಮ ಅಪ್ಪ ಅಮ್ಮನ ಮನೆಗೆ ಹೊರಟೋಗು ಅಂತ ಹೇಳಿದ್ದು ನೀವು, ನಾನು. ಹೌದು ಹೇಳ್ದೆ, ಆದ್ರೆ ನೀನ್ ಯಾಕೆ ಹೋಗ್ಬೇಕಾಗಿತ್ತು? ನೀವು ಬಂದು ಸಮಾಧಾನ ಮಾಡಿ ಕರ್ಕೊಂಡು ಹೋಗ್ತೀರಾ ಅಂತ ನಂಬ್ಕೊಂಡು ಹೋದೆ. ಬಂದಿದ್ದೆ ಪ್ರೇಮ, ನಾನು ಬಂದಿದ್ದೆ. ನನ್ನ ಸ್ವಾಭಿಮಾನಕ್ಕೆ ಪೆಟ್ಟಾದ್ರೂ ಪರವಾಗಿಲ್ಲ ಅಂತ ನಿನ್ನ ಮೇಲೆ ಪ್ರೀತಿಯಿಂದ ನಿನ್ನ ಮನೆ ಬಾಗಲ್ ತನಕ ಬಂದಿದ್ದೆ. ಅದಕ್ಕೆ ನೀನು ಕೊಟ್ಟ ಮರ್ಯಾದೆ ಏನು? ಡೈವೋರ್ಸ್, ನನ್ನ ಸಮ್ಮತದಿಂದ ಬಿಡುಗಡೆ. ಅದಾದ ನಂತರ ನಾನು ನೆವರ್ ಟರ್ನ್ ಬ್ಯಾಕ್. ಅಂಬರೀಷ್ ಅವ್ರ ಜೊತೆಲಿ ಮಾಡಿದೆ, ಅನಂತನಾಗ್ ಅವ್ರ ಜೊತೆಲಿ ಮಾಡಿದೆ, ಶಂಕರ್ನಾಗ್ ಅವ್ರ ಜೊತೆಲಿ ಮಾಡಿದೆ, ಎಲ್ಲರ ಜೊತೆಯಲ್ಲೂ ಮಾಡಿದೆ. ಬಟ್ ಒಂದು ಅತೃಪ್ತಿ ಅನ್ನೋದು ಒಂದು ಇದ್ದೇ ಇರುತ್ತಲ್ವ ಆರ್ಟಿಸ್ಟ್ ಅನ್ನೋರಿಗೆ. ನಾನು ಡಾಕ್ಟರ್ ರಾಜ್ಕುಮಾರ್ ಜೊತೆ ಮಾಡಲಿಲ್ಲ ಅನ್ನೋ ಒಂದು ನೋವಂತೂ ಈಗಲೂ ಉಳ್ಕೊಂಡ್ಬಿಟ್ಟಿದೆ. ಏನು ನೀವು ಒಳಗೋಗ್ಬೇಕಾ? ಹೌದು ಸರ್. ಅಲ್ಲ ಸರ್, ಮತ್ತೆ ನಿಮ್ಮ ಹತ್ರ ಒಂದು ಕೆಲಸ ಆಗ್ಬೇಕಿತ್ತು. ನನ್ನ ಹತ್ರ? ಹೌದು ಸರ್. ನಡೀರಿ, ಏನ್ ಕೆಲಸ ಹೇಳಿ? ಪುರ್ಸತ್ ಇಲ್ದೆ, ಲಾಕಪ್ ನಲ್ಲಿ ಸ್ಥಳ ಅವಕಾಶ ಇಲ್ದೆ ರೌಡಿಗಳೆಲ್ಲ ಅರೆಸ್ಟ್ ಮಾಡ್ತಿದ್ದೀರಲ್ಲ, ನಿಮ್ದೊಂದು ಇಂಟರ್ವ್ಯೂ ಬೇಕಿತ್ತು. ಹಾಗೆ ಒಂದು ಫೋಟೋ. ಕಮಾನ್, ಸ್ಮೈಲ್. ನೋಡಿ, ಮೇಲಧಿಕಾರಿಗಳ ಪರವಾನಗಿ ಇಲ್ಲದೆ ನಾನು ಯಾರಿಗೂ ಇಂಟರ್ವ್ಯೂ ಕೊಡೋ ಹಾಗಿಲ್ಲ. ಎರಡನೇದಾಗಿ ನನ್ನ ಬಗ್ಗೆ ನಾನೇ ಮಾತಾಡ್ಕೊಳ್ಳೋಕೆ ನನಗೆ ಇಷ್ಟನೂ ಇಲ್ಲ, ಸಮಯನೂ ಇಲ್ಲ. ಜಾಗ ಖಾಲಿ ಮಾಡಿ. ಹೌ ಡೇರ್ ಯು ಸೇ ದಟ್? ನಾನೊಬ್ಬ ಜರ್ನಲಿಸ್ಟ್. ನನ್ನ ಹತ್ರ ನೀವು ಈ ಭಾಷೆಯಲ್ಲಿ ಮಾತಾಡಬಾರ್ದು. ರೀ, ಯಾವ ಗಳಿಗೆಯಲ್ಲಿ ನಿಮ್ಮ ಅಪ್ಪ ಅಮ್ಮ ನಿಮ್ಗೆ ಸಾಂಗ್ಲಿ ಅನ್ನತ ಹೆಸರಿಟ್ರು, ನಾನು ಇವತ್ತಿಂದ ನಿಮ್ಗೆ ಒಂದು ಹೊಸ ಹೆಸರಿಡ್ತಿದ್ದೀನಿ, ಸಿಡಕ್ಮೂತಿ ಸಿದ್ದಪ್ಪ ಅಂತ. ಅದರಲ್ಲಿ ನನಗೆ ಇಷ್ಟವಾದಂಥ ಒಂದು ಚಿತ್ರಗಳು ಕೃಷ್ಣ ನೀ ಬೇಗನೆ ಬಾರು, ಹೃದಯ ಹಾಡಿತು, ನೀ ಬರೆದ ಕಾದಂಬರಿ, ಈ ಥರ ಹೃದಯ ಗೀತೆ. ಭಾರ್ಗವ್ ಅವ್ರ ಸಾರ್ ಬಗ್ಗೆ ಹೇಳಬೇಕು ನಾನು. ಈಸ್ ಆಲ್ಸೋ ಅವ್ರ ಜೊತೆ ನಾನು ಎಲ್ಲರೂ ಹೀರೋಗಳ ಜೊತೆ 15 ಪಿಕ್ಚರ್ ಮಾಡಿದೆ. ನಾನು ಆ್ಯಸ್ ಎ ಡೈರೆಕ್ಟ್ರ್ ಜೊತೆ, ಒಂದು ಡೈರೆಕ್ಟ್ರ್ ಜೊತೆ ಒಂದು 10 ಚಿತ್ರಗಳ ಅವರ ನಿರ್ದೇಶನದಲ್ಲಿ ನಾನು ಚಿತ್ರಗಳನ್ನ ಆ್ಯಕ್ಟ್ ಮಾಡಿದ್ದೀನಿ. ಭಾರ್ಗವ್ ಅವ್ರ ಜೊತೆ ನಿಜವಾಗ್ಲೂ ನಾನು ಮಾಡಿರೋದು ತುಂಬ ಹೆಮ್ಮೆ ಅನಿಸುತ್ತೆ. ಈಸ್ ವೆರಿ ಗುಡ್ ನಿರ್ದೇಶಕರು ಕೂಡ. ಆ ಪುಟ್ಟ ಹೃದಯದಲ್ಲಿ ಬೆಟ್ಟದಷ್ಟು ಆಸೆ ತುಂಬ್ಕೊಂಡ್ಬಿಟ್ಟಿದ್ದಾಳೆ. ಅಭಿಲಾಷ, ನೀನ್ಯಾಕೆ ಇಷ್ಟೊಂದು ಸೀರಿಯಸ್ ಆಗ್ಬಿಟ್ಟೆ? ಪಾಪ, ಆ ಹುಡುಗಿ ಕತೆ ಕೇಳಿ ಕಣ್ಣೀರ್ ಬಂತು. ಮೊದಲನೇ ರಾತ್ರಿಲಿ ನಿನಗೆ ಸಂತೋಷ ಪಡಿಸೋದು ಬಿಟ್ಟು ದುಃಖ ಪಡೋ ಹಾಗೆ ಮಾಡ್ಬಿಟ್ಟೆ. ಐ ಆಮ್ ಸಾರಿ. ಇಲ್ಲ, ನಾನು ಖಂಡಿತ ಸಂತೋಷ ಪಡ್ತಿದ್ದೀನಿ. ಡಾಕ್ಟರ್ ಉದ್ಯೋಗ ತುಂಬಾ ಪವಿತ್ರವಾದದ್ದು. ಎಷ್ಟೋ ಪೇಷಂಟ್ಗಳು ಅವ್ರನ್ನ ದೇವರು ಅಂತ ತಿಳ್ಕೊಂಡಿರ್ತಾರೆ. ಇಂಥ ಒಂದು ಸಂತೋಷದ ಸಮಯದಲ್ಲಿ ನಿಮ್ ಪೇಷಂಟ್ ಬಗ್ಗೆ ನೀವಿಷ್ಟು ಚಿಂತೆ ಮಾಡ್ತಿದ್ದೀರಿ ಅಂದ್ರೆ ನಿಮ್ ಶ್ರದ್ಧೆ ಬಗ್ಗೆ ಅದೆಷ್ಟು ಭಕ್ತಿ ಇದೆ, ಶ್ರದ್ಧೆ ಇದೆ. ರಿಯಲಿ ರಿಯಲಿ ಐ ಆಮ್ ಪ್ರೌಡ್ ಆಫ್ ಯು. ಭವ್ಯ ಬಹಳ ಒಳ್ಳೆ ಕಲಾವಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಅವರಲ್ಲಿ ಸಂಯಮ ಇದೆ, ತಾಳ್ಮೆ ಇದೆ, ಒಂದು ಶಾಂತಿತ ಇದೆ. ಅದರಿಂದ ಯಾವುದಕ್ಕೂ ಕೂಡ ಅವರು ಕೋಪಿಸ್ಕೊಳ್ಳೋದಾಗಲಿ ಇದಾಗಲಿ ಏನೂ ಇರೋದಿಲ್ಲ, ತುಂಬ ಕಾಮಾಗಿರ್ತಾರೆ. ನನ್ನ 7 ಸಿನಿಮಾಗಳಲ್ಲಿ ಅವರು ನಾಯಕಿಯಾಗಿ ಅಭಿನಯಿಸಿದ್ದಾರೆ. ಒಂದು ರೀತಿ ಹೇಳಬೇಕು ಅಂತ ಹೇಳಿದ್ರೆ ಭವ್ಯ ನನಗೆ ಲಕ್ಕಿ ಹೀರೋಯಿನ್ ಅಂತ ಹೇಳ್ಬೋದು.
ಹೆಚ್ಚು ಕಮ್ಮಿ ಒಂದು 7 ಸಿನಿಮಾದಲ್ಲಿ ಒಂದು 5-6 ಸಿನಿಮಾ ತುಂಬ ಚೆನ್ನಾಗಿ ಓಡಿದೆ, ಯಶಸ್ಸು ಕಂಡಿದೆ. ಆದ್ದರಿಂದ ನನಗೆ ಅವ್ರ ಲಕ್ಕಿ ಅಂತ ಹೇಳ್ಬೋದು. ಆದರೆ ಭವ್ಯ ಅವ್ರ ಬಗ್ಗೆ ನನಗೇನು ಒಂದು ಸಂತೋಷ ಅಂತ ಹೇಳಿದ್ರೆ, ಲೈಫಲ್ಲಿ ಬೇಗನೆ ಸೆಟ್ಲ್ ಆದರು. ಅಂದರೆ ಫ್ಯಾಮಿಲಿ ಲೈಫು ಬೇಗನೆ ಸ್ವೀಕಾರ ಮಾಡಿದ್ರು. ಯಾಕೆಂದರೆ ಒಂದೇನಾಗುತ್ತೆ ಅಂದರೆ ಸಿನಿಮಾ ನಾಯಕಿಯರು ಹಾಗೆ ಸ್ವಲ್ಪ ವರ್ಷಗಳು ಕಳೀತಾ ಹೋಗ್ತಾಯಿದ್ರೆ ಅವ್ರಿಗೆ ವಯಸ್ಸು ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಅವ್ರಿಗೆ ತಕ್ಕ ಗಂಡು ಸಿಗೋದು ಕಷ್ಟ ಆಗಿಬಿಡುತ್ತೆ. ಆದ್ದರಿಂದ ಅದಕ್ಕೆಲ್ಲ ಆಸ್ಪದ ಕೊಡದೇ ಭವ್ಯ ಬಹಳ ಬೇಗನೆ ಗೃಹಸ್ಥಾಶ್ರಮಕ್ಕೆ ಹೋದರು. ಆಮೇಲೆ ನಾಯಕಿಯಾಗಿ ಬಹಳ ಒಳ್ಳೊಳ್ಳೆ ಪಾತ್ರಗಳು ಮಾಡಿದ್ದಾರೆ. ಆಮೇಲೆ ನನಗೆ ತಿಳಿದ ಮಟ್ಟಿಗೆ ಒಂದು 100 ಸಿನಿಮಾಗಳ ಮೇಲೆ ನಾಯಕಿಯಾಗಿ ಪಾತ್ರ ಮಾಡಿರ್ಬೋದು. ಆಮೇಲೆ ಅವ್ರಿಗೂ ಸಾಕಾಯಿತು ಅಂತ ಕಾಣಿಸುತ್ತೆ, ಸರಿ ಮರ ಸುತ್ತೋದು, ಗಿಡ ಸುತ್ತೋದು, ಬಳ್ಳಿ ಸುತ್ತೋದು, ಆ ಥರ ನಾಯಕಿ ಪಾತ್ರ ಬೇಡ ಅಂತ ಹೇಳಿದ್ದೇನೆ ಒಂದು ಪೋಷಕದಾರಿ ಪಾತ್ರಗಳಿಗೆ ಹೋದರು. ಇವತ್ತೊಂದು ದಿವಸ ಕೂಡ ಅದರಲ್ಲೂ ಅವರು ಪಾತ್ರ ಮಾಡ್ತಾಯಿದ್ದಾರೆ. ಆಮೇಲೆ ಆ ಚಿಕ್ಕ ಪರದೆಯಲ್ಲೂ ಕೂಡ ಪಾತ್ರ ಮಾಡ್ತಾಯಿದ್ದಾರೆ. ಹೀಗೆ ದೊಡ್ಡ ಸ್ಕ್ರೀನು ಚಿಕ್ಕ ಸ್ಕ್ರೀನು ಎರಡರಲ್ಲೂ ಸೇವೆ ಮಾಡ್ತಾಯಿದ್ದಾರೆ. ಆಮೇಲೆ ಕನ್ನಡ ಚಿತ್ರರಂಗಕ್ಕೆ ಅಪಾರವಾದ ಸೇವೆ ಸಲ್ಲಿಸಿದ್ದಾರೆ. ಇನ್ನೂ ಅವರ ಸೇವೆ ನಮಗೆ ಸಿಗಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಎಲ್ಲರೂ ಹೇಗೆ ಚಿತ್ರರಂಗದಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟರು, ಹಾಗೆ ನನ್ನ ಮನೆಯಲ್ಲೂ ಕೂಡ ಎಲ್ಲರ ಪ್ರೋತ್ಸಾಹ ಇತ್ತು. ನನ್ನ ತಾಯಿ ತಂದೆದು, ಅಕ್ಕ ತಂಗಿರದು, ತಮ್ಮದಿರದು ಎಲ್ಲರದ್ದು ಪ್ರೋತ್ಸಾಹ. ಒಂದು ಒಳ್ಳೆಯ ಫ್ಯಾಮಿಲಿ. ನಾನು ತುಂಬ ಅದೃಷ್ಟವಂತೆ. ನನ್ನ ತಾಯಿ ಅಂತೂ 30 ವರ್ಷಗಳು ನನ್ನ ಜೊತೆ ಇದ್ದು ನನ್ನನ್ನು ಒಂದು ಇಷ್ಟು ಎತ್ತರಕ್ಕೆ ಬೆಳೆಯೋದಕ್ಕೆ ನಾನು ಕಾರಣ ನನ್ನ ತಾಯಿನೇ. ಅದಾದ ನಂತರ ನಾನು ಒಂದು 10 ಇಯರ್ಸ್ ನಾನು ಈ ಚಿತ್ರದಲ್ಲಿ ಕಂಟಿನ್ಯೂಸ್ ಆಗಿ ಆ್ಯಸ್ ಎ ಹೀರೋಯಿನ್ನು ನಂಬರ್ ಆಫ್ ಮೂವೀಸ್ ಮಾಡಿದೆ. ಅದಾದ ನಂತರನೂ ಈಗ 30 ಇಯರ್ಸಿಂದನೂ ನಾನಿದ್ದೀನಿ. ಮಧ್ಯದಲ್ಲಿ 93ಯಲ್ಲಿ ನಾನು ಮದುವೆ ಆದೆ. ಮುಖೇಶ್ ಪಟೇಲ್ ಅಂದ್ಬಿಟ್ಟು ಗುಜರಾತಿ ಬಾರ್ನ್ ಬಾಟಪ್ ಮುಂಬೈ. ನಾನು ಅವ್ರ ಜೊತೆ ಮದುವೆ ಆಗಿ ಅಲ್ಲಿ ಹೋದ ನಂತರ ನಾನು ಫಿಲಮ್ ಫೀಲ್ಡೇ ಬೇಡ ಅಂತ ನಿರ್ಧರಿಸ್ಬಿಟ್ಟು ಹೋಗಿದ್ದೆ. ಬಟ್ ಆಫ್ಟರ್ 7 ಇಯರ್ಸ್ ಏನೂ ಇರಲಿಲ್ಲ. ಒಂದು ಚಿತ್ರರಂಗದ ಕಾಂಟ್ಯಾಕ್ಟೇ ತಪ್ಪೋಗಿತ್ತು ನನಗೆ. ನಂತರ ಇವರು ನಾಗತಿಯಲ್ಲಿ ಚಂದ್ರಶೇಖರ್ ಅವರು ಅದು ಹೇಗೆ ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೋ ಗೊತ್ತಿಲ್ಲ, ಬಾಂಬೆಗೆ ಫೋನ್ ಮಾಡಿ ಅವರು ನನ್ನ ಪ್ರೀತಿಯ ಹುಡುಗಿ ಅಂದ್ಬಿಟ್ಟು ಚಿತ್ರ ಮಾಡಿದ್ರು. ಆ ಚಿತ್ರದಲ್ಲಿ 16 ವರ್ಷದ ಹುಡುಗನಿಗೆ ತಾಯಿ ರೋಲಮ್ಮ ತುಂಬ ಚೆನ್ನಾಗಿದೆ, ನೀನೇ ಮಾಡಬೇಕು, ಆ ಕ್ಯಾರೆಕ್ಟ್ರ್ ನೀನೇ ಸೂಟ್ ಆಗ್ತೀಯಾ, ತುಂಬ ಯಂಗ್ಸ್ಟರ್ ಬಾಯ್ ಮದರ್ ರೋಲು ನೀವು ಮಾಡಬೇಕು ಅಂತ ಹೇಳಿದ್ರು. ನಾನು ನನ್ನ ಪ್ರೀತಿಯ ಹುಡುಗಿ ಮಾಡುವ ಕಾಲಕ್ಕೆ ಒಬ್ಬ ಹೊಸ ತಾಯಿಯನ್ನು ಅರಸ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅವರು ನನ್ನ ಪ್ರೀತಿಯ ಹುಡುಗಿಯಲ್ಲಿ ಮತ್ತೆ ಅವರ 2ನೇ ಇನ್ನಿಂಗ್ಸನ್ನು ಪ್ರಾರಂಭ ಮಾಡಿದರು. ಅದು ಮತ್ತೆ ಅಮೃತಧಾರಿಯಲ್ಲಿ ಮುಂದುವರಿಯಿತು. ಈ 2 ಚಿತ್ರಗಳಲ್ಲಿ ಒಬ್ಬ ಹಿರಿಯ ಕಲಾವಿದೆಯೊಂದಿಗೆ ಕೆಲಸ ಮಾಡಿದಂಥ ಒಂದು ಸಂತೋಷ ಸಿಕ್ತು. ಭವ್ಯ ಬಹಳ ಬೇಗ ಸಂಭಾಷಣೆಯನ್ನು ಗ್ರಹಿಸುವುದಾಗಲಿ, ಸಂಭಾಷಣೆಯನ್ನು ಒಪ್ಪಿಸುವುದು ಮಾತ್ರ ಅಲ್ಲ, ಅದಕ್ಕೆ ಒಂದು ಜೀವ ತುಂಬಿ ಮಾಡುವುದಂತಾಗಲಿ, ಆ ವಿಚಾರಗಳಲ್ಲಿ ಅವರಿಗೆ ಸುದೀರ್ಘವಾದ ಅನುಭವ, ಒಂದು ಪಾಂಡಿತ್ಯ ಮತ್ತು ಪರಿಣತಿ, ಜೊತೆಗೆ ಒಂದಿಷ್ಟು ಓದಿಕೊಂಡಂಥ ಗ್ರಹಿಕೆ ಅವ್ರಿಗಿದೆ. ನಿರ್ಮಾಪಕ ನಿರ್ದೇಶಕರಿಗೆ ಸಂಪೂರ್ಣವಾದಂಥ ಸಹಕಾರ ಕೊಡೋದು ಮತ್ತು ಆ ಸಹಕಾರದಲ್ಲಿ ಅವರು ಯಾವತ್ತೂ ನಮಗೆ ಚಿತ್ರೀಕರಣದಲ್ಲಿ ತೊಂದರೆ ಕೊಡದೆ, ತಾನು ಹಿರಿಯ ಕಲಾವಿದೆ ಎನ್ನುವಂಥ ಯಾವುದೇ ಹೆಗ್ಗಳಿಕೆಯನ್ನು ಮುಂದೆ ಮಾಡದೆ, ಒಂದು ಕಡೆ ರಮ್ಯಾ ಥರದ ಹೊಸ ತಲೆಮಾರಿನ ಕಲಾವಿದರ ಜೊತೆಗೆ, ಧ್ಯಾನ್ ಥರದ ಕಲಾವಿದರ ಜೊತೆಗೆ ಅವರು ಸಮನ್ವಯಗೊಳಿಸಿಕೊಂಡು ಅದನ್ನು ನಿಭಾಯಿಸಿದರು. ಈ 2 ಚಿತ್ರಗಳು ಭವ್ಯ ಅವ್ರ ಜೊತೆಗೆ ಕೆಲಸ ಮಾಡಿದ್ದು. ನಾನು 3 ಚಿತ್ರಗಳು, 100 ಜನ್ಮಕ್ಕೂನಲ್ಲಿ ಕೂಡ ಅವರು ಅಭಿನಯಿಸಿದ್ದಾರೆ ನಾಯಕನ ತಾಯಿಯಾಗಿ. ಅದರಲ್ಲಿ ಮೊದಲ 2 ಚಿತ್ರಗಳು ನನ್ನ ಪ್ರೀತಿಯ ಹುಡುಗಿ ಮತ್ತು ಅಮೃತಧಾರೆ ತುಂಬ ಯಶಸ್ವಿ ಚಿತ್ರಗಳು. 2 ಚಿತ್ರಗಳಿಗೆ ಒಂದು ಸಿಲ್ವರ್ ಜುಬ್ಲಿ ಯೋಗ ಅದೃಷ್ಟ ಸಿಕ್ತು. ನಿಸ್ಸಂಶಯವಾಗಿ ಆ ಒಂದು ಯಶಸ್ಸಿಗೆ ಅವರು ಕೂಡ ಅರ್ಹರು. ನಾನು ನಿನಗೇನಾಗಬೇಕು? ಹೆಣ್ಣು ಕೊಟ್ಟ ಅತ್ತೆ, ಕಣ್ಣು ಕೊಟ್ಟ ದೇವ್ರು. ದೇವ್ರ ಹತ್ರನೇ ಸುಳ್ಳು ಹೇಳ್ತೀಯಾ? ನಾನೇನು ಸುಳ್ಳು ಹೇಳಿದೆ? ಏನೋ ಮುಚ್ಚಿಡ್ತಾ ಇದೀಯಾ? ನಿನ್ನೆ ಆಸ್ಪತ್ರೆಯಿಂದ ಬಂದಾಗಿಂದ ಗಮನಿಸ್ತಾ ಇದ್ದೀನಿ. ನಂದು ಹೆತ್ತು ಕರಳು, ಕಣ್ಣಕ್ಕೆ ಕಾಣಿಸ್ತಾ ಇದ್ರು, ಕರಳು ಕಾಣಿಸುತ್ತೆ. ಬೆಳೀತಾ ಬೆಳೀತಾ ನನಗೆ ಒಂದು ಒಳ್ಳೆಯ ಸೇವೆ ಮಾಡೋ ಇದರಲ್ಲಿ ಮನಸ್ಸು ಬರ್ತಾ ಇತ್ತು. ಹಾಗಾಗಿ ನಾನು ಭಾಳಷ್ಟು ವಿವೇಕಾನಂದ ಪುಸ್ತಕಗಳನ್ನ ಓದ್ತಿದ್ದೆ, ಜೀಸಸ್ ಫಾಲೋವರ್ ಆಗಿದ್ದೀನಿ. ಅವರ ಎಲ್ಲ ಕೆಲವು ಒಂದು ವರ್ಡಿಂಗ್ಸು ಕೂಡ ನನ್ನ ಮನದಾಳದಲ್ಲಿ ಎಲ್ಲೋ ಮೂಡಿ ನಾನು ಒಂದು ಸಮಾಜಕ್ಕೆ ಸೇವೆ ಮಾಡಬೇಕು ಅಂದ್ಬಿಟ್ಟು ನಾನು ಕೆಲವರು ಬಡವ್ರ ಮಕ್ಕಳಿಗೆ ಹೆಲ್ಪ್ ಮಾಡೋದು ಅದು ಮಾಡಿಕೊಂಡೇ ಬರ್ತಾ ಇದ್ದೆ ನಾನು. ಹಾಗಾಗಿ ನನಗೂ ಕೆಲವು ಮಕ್ಕಳಿಗೆಲ್ಲ ಈಗ ಬಹಳಷ್ಟು ಹೆಲ್ಪ್ ಮಾಡಿದ್ದೀನಿ. ನಾರಾಯಣ ನೇತ್ರಾಲಯದಲ್ಲಿ ಕೆಲವು ಮಕ್ಕಳಿಗೆ ಐ ಡೊನೇಟು ಇದು ಮಾಡಿಸಿದ್ದೀನಿ. 2 ವರ್ಷ ಹಿಂದೆ ನನ್ನ ನಾರಾಯಣ ನೇತ್ರಾಲಯಕ್ಕೆ ಅವರ ಕಣ್ಗಳನ್ನ ಪರೀಕ್ಷೆ ಮಾಡಲಿಕ್ಕೆ ಫಸ್ಟ್ ಟೈಮ್ ಬಂದರು. ಆವಾಗ ಅದೇ ಅವರ ಫಸ್ಟ್ ಭೇಟಿ.
ಆಮೇಲೆ ನಾವು ಅವ್ರ ಜೊತೆಗೆ ಈ ನೇತ್ರದಾನದ ಬಗ್ಗೆ ಅದು ಇದು ಎಲ್ಲ ಡಿಸ್ಕಸ್ ಮಾಡಿದ್ದೆ ನಾನು. ಅವರಿಗೆ ಅದ್ರ ಬಗ್ಗೆ ತುಂಬ ಒಂದು ಇಂಟ್ರೆಸ್ಟ್ ಬಂತು. ನೇತ್ರದಾನ ಬೇಕಾಗಿರೋ ಒಂದು 3-4 ಪೇಷಂಟ್ಸ್ಗೆ ಅವರೇ ಸ್ವತಃ ಕರ್ಕೊಂಡು ಬಂದು ಅದಕ್ಕೆ ಆಪ್ರೇಷನ್ ಎಲ್ಲ ಮಾಡಿಸಿ ಖರ್ಚು ವೆಚ್ಚ ಎಲ್ಲ ಅವರು ಕೆಲವೊಮ್ಮೆ ಅವ್ರ ಕೈನಿಂದನೇ ಬರ್ಸ್ತಾಯಿದ್ರು. ಇದನ್ನೆಲ್ಲ ನೋಡಿ ನನಗೆ ಅಯ್ಯೋ ಇಷ್ಟು ಇಂಟ್ರೆಸ್ಟ್ ತೊಗೊಂಡಿದ್ದಾರಲ್ಲ ಅಪ್ಪ ಇವರು, ಇದ್ರ ಬಗ್ಗೆ ಇಷ್ಟು ಇಂಟ್ರೆಸ್ಟ್ ಇದೆ ಕಣ್ಣು ಅಥವಾ ಈ ನೇತ್ರದಾನದ ಬಗ್ಗೆ ಅಂತ ನನಗೆ ಒಂಥರ ಹೊಳಿತು. ಆಗ ನಾನು ಅವ್ರನ್ನ ರಿಕ್ವೆಸ್ಟ್ ಮಾಡಿಕೊಂಡೆ, ಭವ್ಯ ಅವರೇ ನೋಡಿ ಇದೊಂದು ಒಳ್ಳೆ ಕೆಲಸ, ಡಾಕ್ಟರ್ ರಾಜ್ಕುಮಾರ್ ನೇತ್ರದಾನ ಕೇಂದ್ರ ಅಂತ ನಾವಿಲ್ಲಿ ಮಾಡಿದ್ದೀವಿ. ಆದರೆ ಏನಾಗಿದೆ ಅಂದರೆ ಅಫ್ಕೋರ್ಸ್ ಅಣ್ಣವರು ತೀರೋದ ಮೇಲೆ ಅವರು ಕೂಡ ಕಣ್ಣನ್ನು ದಾನ ಮಾಡಿದರು, ಅವ್ರಿಗೆ ಗೊತ್ತಿತ್ತದು. ಸೊ ಅವ್ರಿಗೆ ಇದೆಲ್ಲ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಅವರು ತುಂಬ ಇಂಟ್ರೆಸ್ಟ್ ತೋರಿಸಿದ್ರು. ಅವ್ರು ಹೇಳಿದ್ರು, ಇಲ್ಲ ಡಾಕ್ಟ್ರೆ ಇದ್ರ ಬಗ್ಗೆ ಏನು ಕೆಲಸ ಬೇಕಿದ್ರು ಹೇಳಿ, ನಾನು ಖಂಡಿತ ನಿಮಗೆ ಇದ್ರ ಬಗ್ಗೆ ನಾನು ಡೆಫಿನೆಟ್ಲಿ ಜಾಯ್ನ್ ಹ್ಯಾಂಡ್ಸ್ ವಿತ್ ಯು ಇನ್ ದಿಸ್ ನೋಬಲ್ ಕಾಸ್ ಅಂತ ಹೇಳಿದರು. ಸೊ ಅದನ್ನೆಲ್ಲ ನೋಡಿ ನಾನು ನೆನೆಸ್ಕೊಂಡೆ, ಯಾಕೆ ಇವರನ್ನು ಕೂಡ ನಮ್ಮ ಒಂದು ಈ ಐ ಕಲೆಕ್ಷನ್ಗೆ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಬಾರ್ದು ಅಂತ. ಸೊ ಅವರು ತುಂಬ ಸಂತೋಷದಿಂದ ಒಪ್ಕೊಂಡ್ರು. ಅಯ್ಯೋ ರಾಜ್ಕುಮಾರ್ ಅಂತ ಒಂದು ದೊಡ್ಡ ವ್ಯಕ್ತಿ ಇಂಥ ಒಂದು ಕೆಲಸಕ್ಕೆಲ್ಲ ಒಪ್ಪಿದರೆ ನಾನು ಮಾಡೋದೇನು ದೊಡ್ಡದಲ್ಲ ಡಾಕ್ಟ್ರೆ, ಖಂಡಿತ ನಿಮ್ಗೆ ಯಾವಾಗ ಯಾವುದೇ ಒಂದು ಕಾರ್ಯಕ್ರಮದಲ್ಲಿ ನನ್ನ ಒಂದು ಸಹಕಾರ ಬೇಕಾಗಿದ್ದಾಗ ನನ್ನ ಕರೀರಿ ಅಂತ. ನಾನು ಸೃಷ್ಟಿ ಗ್ಲೋಬಲ್ ಮೆಡಿಕಲ್ ಸೆಂಟರಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸ ಮಾಡ್ತಿದ್ದೀನಿ. ಎಲ್ಲ ನನ್ನ ನೋಡಿದ್ರೆ ಏನೋ ಒಂದು ಸಮಾಜ ಸೇವೆಯಲ್ಲಿ ಸೇವೆ ಮಾಡ್ತಿದ್ದೀನಲ್ಲ, ಅದರಿಂದ ಅವ್ರಿಗೆ ನನ್ನ ಸಾಫ್ಟ್ನೆಸ್ಸು ಏನೋ ಒಂದು ಒಳ್ಳೆಯ ಇದು ಕಾಣಿಸಿ ನನ್ನನ್ನು ಕರೆದು ನನಗೆ ಅಲ್ಲಿ ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಕೆಲಸವನ್ನು ಕೊಟ್ಟಿದ್ದಾರೆ. ನಾನು ನಿಭಾಯಿಸ್ತಾ ಇದ್ದೀನಿ. ಹಲವಾರು ಜನಪರ ಕಾರ್ಯಕ್ರಮಗಳನ್ನ ಅವರು ಸರ್ಕಾರದಿಂದ ಯಾವುದೇ ಅಪೇಕ್ಷೆ ಇಲ್ಲದೇ ಅವ್ರ ಸುತ್ತಮುತ್ತಲಿರೋರಿಗೆ ತಲೆಮರೆಯ ಹಿಂದೆ ನಿಂತ್ಕೊಂಡು ಎಲ್ಲ ಎಲ್ಪ್ ಮಾಡ್ತಾ ಇದ್ದಾರೆ. ಮತ್ತು ಅವ್ರದ್ದು ನಾರ್ಮಲ್ಲಾಗಿ ಅವ್ರ ಬಗ್ಗೆ ಒಂದು ಮಾತಾಡಬೇಕು ಅಂತಂದರೆ ನಮಗೆ ತುಂಬ ಖುಷಿ ಆಗ್ತದೆ. ಯಾಕೆಂದರೆ ಅಂಥ ವ್ಯಕ್ತಿ ಜೊತೆ ನಾವು ಇದೀವಲ್ಲ ಅಂತ ನಮ್ಮ ಸಂಸ್ಥೆಯವರು ನಾವು ತುಂಬ ಹೆಮ್ಮೆಯಾಗಿದ್ದೀವಿ. ಏಕೆಂದರೆ ನಾವು ಒಬ್ಬರು ಫಿಲಮ್ ಆ್ಯಕ್ಟ್ರು ಅಂತಂದರೆ ಕೈಗೆ ಎಟುಕಿಸೋದಿಲ್ವೇನೋ, ಅಷ್ಟೊಂದು ಅವರು ಒಂಥರ ಏನೋ ಸ್ಟಾರ್ ಥರ ಇರ್ತಾರೆ, ಇದು ಮಾಡ್ತಾ ಇರ್ತಾರೆ. ಬಟ್ ಇವರು ವೆರಿ ಸಿಂಪಲ್ಲು. ಒಬ್ಬರು ರೋಡಲ್ಲಿ ಹೋಗು ನಾರ್ಮಲ್ ಪೀಪಲ್ನೂ ಕೂಡ ಅವ್ರು ಏನಾರು ಮಾತಾಡಿಸಿದ್ರೆ ಕೈ ಕೊಟ್ಟು ಮಾತಾಡಿಸಿ ವಿಶ್ ಮಾಡ್ತಾರೆ. ಮತ್ತು ಎಲ್ಲದಕ್ಕಿಂತ ಮುಖ್ಯವಾಗಿ ಅವರು ಬೆಳೆಸ್ಕೊಂಡು ಬಂದಿರುವಂಥ ಒಂದು ವ್ಯಕ್ತಿತ್ವ ಏನಂತಂದರೆ ಸರಳತೆ ಮತ್ತು ಎಲ್ಲ ನೇರ ನಡೆನುಡಿಗಳು, ಒಂದು ಮುಗ್ಧ. ಇವತ್ತು ಕೂಡ ಅಷ್ಟೇ, ಮನೆ ಕೂಡ ಆಗಿರ್ಬೋದು, ಅವ್ರ ವಾತಾವರಣ ಆಗಿರ್ಬೋದು, ಅವ್ರ ತಾಯಿ ತಂದೆಗಳಾಗಿರ್ಬೋದು, ಎಲ್ಲರೂ ಕೂಡ ಒಂದು ನಾರ್ಮಲ್ ಪೀಪಲ್ ಯಾಕೆ ವಾಸ ಮಾಡ್ತಾಯಿದ್ದಾರೆ ಆಗ ಇದು ಮಾಡ್ತಾಯಿದ್ದಾರೆ. ಅವ್ರು ಎಲ್ಲೋ ಅಂದ್ಕೊಂಡ್ರೆ ಯಾರೋ ನಮ್ಮ ಸುತ್ತಮುತ್ತಲದವರು ಅಕ್ಕಪಕ್ಕದವ್ರ ಮನೆಯವ್ರು ಏನೋ ಅನ್ನಿಸ್ತೀವಿ, ಆ ಥರ ಇದ್ದಾರೆ ಅವ್ರ ಫ್ಯಾಮಿಲಿ ಫುಲ್ಲು. ವಿಶ್ವಕರ್ಮ ಜನಾಂಗದವರು ನಾವು. ಅದಕ್ಕೆ ನೀವು ಮಹಿಳಾ ಪ್ರೆಸಿಡೆಂಟ್ ಆಗಬೇಕು ಅಂತ ತುಂಬ ಕೇಳಿಕೊಂಡ್ರು. ಬಟ್ ನಮ್ಮ ಮನೆಯಲ್ಲಿ ಪೊಲಿಟಿಕ್ಸ್ಗೆಲ್ಲ ಹೋಗ್ಬಿಡ್ತಾಳೋ ಅಂದ್ಬಿಟ್ಟು ಬೇಡ ಅಂತ ಹೇಳಿದ್ರು. ಆದರೂ ಕೂಡ ಅವರು ಇಲ್ಲ, ನೀವು ಇಷ್ಟೊಂದು ಇದು ಮಾಡ್ತಿರ್ಬೇಕಾದ್ರೆ ನೀವು ಬರಬೇಕು, ನಮ್ಮ ಒಂದು ಸಂಸ್ಥೆಯಲ್ಲಿ ಕೂಡ ನೀವು ಸೇವೆ ಸಲ್ಲಿಸಬೇಕು ಅಂತ ಅವರು 1 ವರ್ಷ ಫೋರ್ಸ್ ಮಾಡಿದ್ದಕ್ಕೆ ಕೊನೆಯಲ್ಲಿ ಲಾಸ್ಟಲ್ಲಿ ನಾನು ಒಪ್ಕೊಂಡು ಈಗ ಮಹಿಳಾ ವಿಭಾಗದಲ್ಲಿ ನಾನು ವಿಶ್ವಕರ್ಮ ಸಮಾಜದಲ್ಲಿ ಮಹಿಳಾ ಪ್ರೆಸಿಡೆಂಟ್ ಆಗಿದ್ದೀನಿ. ಇತ್ತೀಚೆಗೆ ಅವರು ಒಂದು ಸಿನಿಮಾ ರಂಗದ ಜೊತೆಗೆ ಒಂದು ಸಮಾಜ ಸೇವೆಯನ್ನು ಮಾಡಬೇಕು ಅನ್ನೋ ಒಂದು ಮನೋಭಾವನೆ ಹೊಂದಿ ಇಲ್ಲಿ ನಮ್ಮ ಒಂದು ಸಮಾಜದಲ್ಲಿ ಒಂದು ಕರ್ನಾಟಕ ರಾಜ್ಯ ವಿಶ್ವಕರ್ಮ ಸಮಾಜದ ಒಂದು ರಾಜ್ಯಾಧ್ಯಕ್ಷರ ಸ್ಥಾನವನ್ನು ಒಂದು ಅಲಂಕರಿಸಿದ ಕೇವಲ 1 ವರ್ಷಗಳಲ್ಲೇ ಅವರು ಏನಾದರೂ ನಾನು ಈ ಸಮಾಜವನ್ನು ಸಾಧಿಸಬೇಕು, ಒಂದು ಮಕ್ಕಳಿಗೆ ಒಂದು ವಿದ್ಯಾಭ್ಯಾಸದ ಕಡೆಗೆ ಹೆಚ್ಚಿನ ಗಮನ ಕೊಡಬೇಕು ಅಂತ ಒಂದು ಅವರು ತಿಳ್ಕೊಂಡು ಮಕ್ಕಳಿಗೆ ಅದು ವಿಶೇಷವಾಗಿ ಈ ಒಂದು ಸಮಾಜದಲ್ಲಿ ಹೆಚ್ಚು ಯಾರು ಅಂಕಗಳನ್ನು ಕಲಿತಾರೆ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಮುಂದಿನ ಭವಿಷ್ಯ ಉತ್ತಮವಾಗಲಿ ಅಂತ ತಿಳ್ಕೊಂಡು ಅವರೆಲ್ಲ ಮಕ್ಕಳು ಕೂಡ ತಾವೇ ಸ್ವತಃ ಮುಂದೆ ನಿಂತು ಒಂದು ಪ್ರತಿಭಾ ಪುರಸ್ಕಾರವನ್ನು ಕಾರ್ಯಕ್ರಮ ಹಮ್ಮಿಕೊಂಡು ಈಗ ಕೆಲಸವನ್ನು ಅದನ್ನು ನಿರ್ವಹಿಸ್ತಾ ಇದ್ದಾರೆ. ಅದ್ರ ಜೊತೆಗೆ ಅವ್ರು ಈಗಾಗಲೇ ಸುಮಾರು ನಮ್ಮ 3 ತಿಂಗಳಾಗಲಿಲ್ಲ ಕೇವಲ ಮಹಿಳೆಯರ ಬಗ್ಗೆ ಹೆಚ್ಚು ಆಸಕ್ತಿಯನ್ನು ಅವ್ರು ತೋರ್ತಾ ಇದ್ದಾರೆ. ನಮ್ಮ ಮಹಿಳೆಯರ ಬಗ್ಗೆ ಯಾಕೆ ಈ ಥರ ಸ್ವಾವಲಂಬಿಗಳಾಗಿ ಬದುಕಬೇಕಾದ್ರೆ ನಾವು ಏನು ಚಿಂತನೆ ಮಾಡಬೇಕು, ಅವರ ಬಗ್ಗೆ ಏನು ಅವರ ದೌರ್ಜನ್ಯಗಳು ನಡೆದರೆ ನಾವು ಯಾವ ರೀತಿ ಅವ್ರಿಗೆ ನಾವು ಪ್ರೊಟೆಕ್ಟ್ ಮಾಡಬೇಕು, ಮಕ್ಕಳಲ್ಲೂ ಕೂಡ ಲೈಂಗಿಕ ದೌರ್ಜನ್ಯಗಳು ನಡೀತಾ ಇದೆ, ಅದು ನಡಿಬೇಕಾದ್ರೆ ನಾವು ಹೇಗೆ ತಡೆಗಟ್ಟಕ್ಕೆ ನಾವು ಮಹಿಳೆಯರು ಏನು ಪಾತ್ರ ವಹಿಸಬೇಕು ಸಮಾಜದಲ್ಲಿ ಅನ್ನೋದನ್ನು ಕೂಡ ಹಲವಾರು ವೇದಿಕೆಗಳಲ್ಲಿ ಅವರು ಪ್ರಸ್ತಾಪವನ್ನು ನಡೆಸ್ತಾ ಇದ್ದಾರೆ. ನಿಜವಾಗ್ಲೂ ನಮಗೆಲ್ಲ ಭವ್ಯ ಅವರು ಈ ನಮ್ಮ ಒಂದು ಸಮಾಜದಲ್ಲಿ ಬಂದು ಈ ಒಂದು ಸಾಮಾಜಿಕ ಒಂದು ಸೇವೆಯನ್ನು ಕೈಗೊಂಡಿರೋದಕ್ಕೆ ನಮಗೆಲ್ಲ ತುಂಬ ಸಂತೋಷ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾನು ಒಬ್ಬ ವಿಶೇಷವಾದ ವ್ಯಕ್ತಿನ ಸ್ಮರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಅದು DB ಚಂದ್ರೇಗೌಡರು. ಅವರು ನನ್ನ ಎಲ್ಲ ಸಮಾಜ ಸೇವೆಗೆ ಪ್ರೇರಣೆ ನೀಡಿದ್ದಾರೆ, ಮಾರ್ಗದರ್ಶನ ನೀಡಿದ್ದಾರೆ, ಸಹಕಾರ ನೀಡಿದ್ದಾರೆ. ನಾನು ಬಡವರಿಗೋಸ್ಕರ ಹೋಗಿ ಧನ ಸಹಾಯ ಕೇಳಿದಾಗ ಧನ ಸಹಾಯನೂ ಮಾಡಿದ್ದಾರೆ. ನಿಜವಾಗ್ಲೂ ನಾನು ಅವ್ರಿಗೆ ಅಭಿನಂದನೆಗಳು ಸಲ್ಲಿಸ್ತೇನೆ.